ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಬ್ಬುಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಿತ್ರರೇ, ಇವತ್ತು ನಾನು ವಿಡಿಯೋ ಮಾಡ್ತಕ್ಕಂಥ ವಿಷಯ ಏನು UGC ನೆಟ್ ಆಕಾಂಕ್ಷಿಗಳಿದ್ದೀರಿ, ಜೂನಲ್ಲಿ ಎಕ್ಸಾಮ್ ಇದೆ. ಆ ನಿಟ್ಟಿನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಅಭ್ಯಾಸ ಮಾಡಿರೋದು ಮತ್ತು ನಾನು ಯಾವ ರೀತಿಯಲ್ಲಿ ಓದಿದ್ದೇನೆ ಆ ಸ್ಟ್ರಾಟಜಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ, ನೀವು ಕೂಡ ಸುಲಭವಾಗಿ UGC ನೆಟ್ ಮತ್ತು KSET ಪರೀಕ್ಷೆಯನ್ನು ಪಾಸ್ ಆಗಿರಿ ಅಂತ ಹೇಳ್ತಾ, ಈಗಾಗಲೇ ನಾನು ತರಗತಿಗಳನ್ನು ಮತ್ತು ಯಾವ ರೀತಿಯಲ್ಲಿ ಆರಂಭಿಸಬೇಕಂತಕ್ಕಂಥದ್ದನ್ನು ಆರಂಭಿಸ್ತಾ ಇದ್ದೇನೆ. ಈಗಾಗಲೇ ಪ್ರಥಮ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಮುಂದಿನ ಅದನ್ನು ಕೂಡ ವಿಡಿಯೋ ಸರಣಿ ಆಗುತ್ತೆ, ಕಂಟಿನ್ಯೂ ಮಾಡ್ತೇನೆ. ಜೊತೆ ಇವತ್ತು ಕನ್ನಡ ವಿಷಯದ ಬಗ್ಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋಂತಕ್ಕಂಥ ಆಲೋಚನೆ ಬಂತು. ಹಾಗಾಗಿ ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ಕನ್ನಡ ವಿಷಯದ ಬಗ್ಗೆ ಮೊದಲನೇ ಪ್ರಶ್ನೆ ಪತ್ರಿಕೆ 2004ರಲ್ಲಿ ಪ್ರತಿಯೊಂದು ವರ್ಷವೂ ಯಾವ್ಯಾವ ವರ್ಷ ನಾನು ಸುಮಾರು ನನ್ನ ಹತ್ರ ಕಲೆಕ್ಷನ್ ಇರೋ ಒಂದೇ ಒಂದು 20 ವರ್ಷ ಕ್ವೆಶ್ಚನ್ ಪೇಪರ್ಗಳಿದ್ದಾವೆ. ಅವನ್ನ ಹಂತವಾಗಿ ಪ್ರತಿದಿನವೂ ಕೂಡ ನಿಮ್ಮೊಂದಿಗೆ ಸಾಲ್ವ್ ಮಾಡ್ತಕ್ಕಂಥ ಪ್ಲಾನ್ ಇದೆ. ನಿಮ್ಮೆಲ್ಲರ ಪ್ರತಿಕ್ರಿಯೆ, ನಿರೀಕ್ಷೆ ಯಾವ ರೀತಿಲಿದೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗುತ್ತೇನೆ. ನೋಡಿ, ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಇದು UGC ನೆಟ್ KSET ಪರೀಕ್ಷೆ. ಇಲ್ಲಿ ನೋಡಿ, 2004ರಲ್ಲಿ ಸಂಬಂಧಪಟ್ಟಂತೆ ಏಕ ಆಯ್ಕೆಯ ಮಾದರಿ ಪ್ರಶ್ನೆಗಳನ್ನು ನಾವು ಗಮನಿಸೋಣ. ಹಲ್ಮಿಡಿ ಶಾಸನವು ಏನಿದು, ಎಂಥ ಶಾಸನ ಅಂತ ಕೇಳ್ತಾನೆ. ಇದರ 4 ಆಪ್ಷನಲ್ಲಿ ಉತ್ತರ, ಸರಿಯಾದ ಉತ್ತರ ದಾನ ಶಾಸನ. ನಯಸೇನನ ಧರ್ಮಾಮೃತ ಈ ಸಾಹಿತ್ಯ ರೂಪದಲ್ಲಿದೆ. ನಯಸೇನ ಧರ್ಮಾಮೃತ ಯಾವ ಸಾಲಿದೆ? ಚಂಪು ಸಾಹಿತ್ಯದಲ್ಲಿದೆ. ಮಾನವ ಜಾತಿ ತಾನೊಂದೇ ಒಲಂ, ಇದು ಈ ಕವಿಯ ಉಕ್ತಿ. ಇದು ಯಾರು ಹೇಳಿದ್ದಕ್ಕೆ? ಪಂಪ. ಈ ಕವಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿದೆ. ಯಾರು ಅದರಲ್ಲಿ ಕವಿ ಚಕ್ರವರ್ತಿ? 4ರಲ್ಲಿ ಪೊನ್ನ. ಅದೇ ರೀತಿ 5ನೇ ಪ್ರಶ್ನೆ, ತೌಲನಿಕ ದ್ರಾವಿಡ ವ್ಯಾಕರಣವನ್ನು ರಚಿಸಿದ ವಿದೇಶಿ ವಿದ್ವಾಂಸ ಯಾರು? ರಾಬರ್ಟ್ ಕಾಲ್ಡ್ವೆಲ್. ಶೇಕ್ಸ್ಪಿಯರ್ನ ಈ ನಾಟಕವನ್ನು ಕನ್ನಡಕ್ಕೆ ಅನುವಾದವಾಗಿಲ್ಲ. ಶೇಕ್ಸ್ಪಿಯರ್ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ, ಅದರಲ್ಲಿ ಎಲ್ಲವೂ ಕೂಡ ಕನ್ನಡಕ್ಕೆ ಅನುವಾದ ಆಗಿದೆ. ಆದರೆ ಕನ್ನಡಕ್ಕೆ ಅನುವಾದ ಆಗದೇ ಇರತಕ್ಕಂಥ ಕೃತಿ ಯಾವುದು? ಶೇಕ್ಸ್ಪಿಯರ್ದು ಸಿಂಬಲಿನ್ ಅಂತಕ್ಕಂಥದ್ದು. ಕಾವ್ಯಾನಂದ ಎಂಬತಕ್ಕಂಥದ್ದು ಯಾರ ಕಾವ್ಯನಾಮ? ಸಿದ್ದಯ್ಯ ಪುರಾಣಿಕ. ಒಡಲಾಳ ಕಾದಂಬರಿಯನ್ನು ಬರೆದವರು ನಿಮಗೆಲ್ಲರಿಗೂ ಗೊತ್ತಿದೆ, ದೇವನೂರು ಮಹಾದೇವ. ಕನ್ನಡಕ್ಕೆ ಅನುವಾದ ತಕ್ಕಳ್ಳಿ ಶಿವಶಂಕರ ಪಿಳ್ಳೆಯವರ ಕಾದಂಬರಿ ಯಾವುದು? ಕೆಂಪು ಮೀನು. ಅದೇ ರೀತಿ ನೆಕ್ಸ್ಟ್ ನೋಡೋಣ. ಬಂತು. ಒಂದೇ ಸೆಕೆಂಡ್ ಹೇಳ್ತೀನಿ, ಒಂದೇ ಸೆಕೆಂಡ್. ಬಂತು. ಹಾಂ, 10ನೇ ಪ್ರಶ್ನೆ, ರೀತಿರಾತ್ಮ ಕಾವ್ಯಸ ಇದು ಯಾರ ಉಕ್ತಿ? ವಾಮನನ ಯುಕ್ತಿ. ವಾಮನ ಬರೆದಿರ್ತಕ್ಕಂಥದ್ದು. ಭವ್ಯತೆ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಲಾಂಜಿನೆಸ್. ಇದು ಒಂದು ಅರ್ಥಾಲಂಕಾರ. ಇದರಲ್ಲಿ ಯಾವುದು ಅರ್ಥಾಲಂಕಾರದಲ್ಲಿ? ರೂಪಕಾಲಂಕಾರ ಬರುತ್ತೆ. ಸ್ತ್ರೀವಾದಿ ವಿಮರ್ಶೆಯ ಪ್ರತಿಪಾದಕರು ಯಾರು? ಕೇಟ್ ಮಿಲ್ಲೆಟ್. ಸಾಧಾರಣೀಕರಣ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಭಟ್ಟನಾಯಕ. ನೆನಪಿನ ದೋಣಿ ಇದು ಇವರ ಆತ್ಮಕಥೆ? ಕುವೆಂಪು. 16ನೇ ಪ್ರಶ್ನೆ, ಶಿವರಾಮ್ ಕಾರಂತರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಮೂಕಜ್ಜಿಯ ಕನಸುಗಳು. ನಾಡುಳ್ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಸಪ್ತಮಿ. ದಾಸ್ತಾವೇಜು ಇದು ಈ ಭಾಷೆಯಿಂದ ಬಂದಿದೆ, ಉರ್ದು ಭಾಷೆಯಿಂದ ಬಂದಿದೆ. ಮುಕ್ಕಣ್ಣ ಇದು ಈ ಸಮಾಸಕ್ಕೆ ಉದಾಹರಣೆ, ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ. ಇದು ಕನ್ನಡದ ಭೂತಕಾಲದ ಸೂಚನೆ, ಅನ್ವಯ ಭೂತಕಾಲ ದ. ಕನ್ನಡದಲ್ಲಿ ಚಂಪು ಕೃತಿ ರಚಿಸಿದ ಕವಿಗಳು ಯಾರು? ಪಂಪ ಮತ್ತು ನಾಗಚಂದ್ರ. ಇದು 21ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಪಂಪ ಮತ್ತು ನಾಗಚಂದ್ರ. ಕುಮಾರವ್ಯಾಸ ಅಲ್ಲ, ರತ್ನಾಕರವಣಿ ಅಲ್ಲ, ನೆನಪಿಟ್ಕೊಳ್ಳಿ. ಇವು ಜೈನ ಧರ್ಮದ ವಸ್ತುವನ್ನು ಹೊಂದಿರುವ ಕೃತಿಗಳು ಯಾವುದು? ಆದಿಪುರಾಣ ಮತ್ತು ಯಶೋಧರ ಚರಿತೆ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಶೇಕ್ಸ್ಪಿಯರ್ ಈ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದರು ಯಾವುದು? BM ಶ್ರೀ. ಇದು ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕವಿಗಳು ಯಾರು ಅಂತಂದರೆ DVG ಮತ್ತು BM ಶ್ರೀ. ಇವು ಕನ್ನಡದ ವ್ಯಾಕರಣ ಗ್ರಂಥಗಳು ಯಾವುದು? ಶಬ್ದಮಣಿ ದರ್ಪಣ ಮತ್ತು ಕರ್ನಾಟಕ ಶಬ್ದಾನುಶಾಸನ. ಈ 4 ಆಪ್ಷನ್ಗಳಲ್ಲಿ ಪ್ರತಿಮ ವೀರಚರಿತೆ ಅಲ್ಲ, ರಸರತ್ನಾಕರ ಅಲ್ಲ, ಶಬ್ದಮಣಿ ದರ್ಪಣ ಮತ್ತು ಕರ್ನಾಟಕ ಶಬ್ದಾನುಶಾಸನ. ಮತ್ತು ಇವು ಕನ್ನಡದ ಚಾರಿತ್ರಿಕ ಕಾದಂಬರಿಗಳು. ಕನ್ನಡದಲ್ಲಿ ಚಾರಿತ್ರಿಕ ಕಾದಂಬರಿಗಳು ಈ 4ರಲ್ಲಿ ಯಾವುದು? ಮಹಾಬ್ರಾಹ್ಮಣನ ಅಲ್ವಾ? ಅಲ್ಲ. ಚಿಕ್ಕವೀರ ರಾಜೇಂದ್ರ, ದುರ್ಗಾಸ್ತಮಾನ, ಮಾಧವ ಕರ್ಣ. ಈ 3 ಕೂಡ ಉತ್ತರ. ಈ ಆಪ್ಷನಲ್ಲಿ B ಆಪ್ಷನ್ ಇದ್ದರೆ ಅದು ಬರುತ್ತೆ ನೋಡಿ. ಈ ಥರ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಲೇಖನ ಭಾಗ ಆಧಾರಿತ ಮಾದರಿ ಪ್ರಶ್ನೆಗಳು ನೋಡಿ. ಒಂದು ಪ್ಯಾಸೇಜ್ ಇರುತ್ತೆ, ಇದನ್ನೇನು ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗಲ್ಲ ನಾನು. ಇಲ್ಲಿ ಒಂದು ಕೊಟ್ಟ ಕುದುರೆ ನೇರಲರಿಯದವರು ಮತ್ತೊಂದು ವಯಸ್ಸು ವೀರರಲ್ಲ ಧೀರರಲ್ಲ ಅಂತಕ್ಕಂಥ ಅಲ್ಲಮಪ್ರಭು ಅವರು ಬರೆದಂತಕ್ಕಂಥ ವಚನಗಳ ಒಂದು ಭಾವಾರ್ಥ ಇದೆ. ಇದ್ರ ಬಗ್ಗೆ ಒಂದು ಇದು ಕೊಟ್ಟು ಒಂದು 4-5 ಪ್ರಶ್ನೆಗಳನ್ನು ಕೇಳ್ತಾನೆ. ಅದ್ರ ಬಗ್ಗೆ ಈಗ ನೋಡೋಣ.
ಹ್ಞೂ ಅದೇ ಇದು ಪ್ಯಾರಾಗ್ರಾಫ್ ಇದೆ, ಅದ್ರ ಬಗ್ಗೆ ಏನಿಲ್ಲ, ಅದ್ರ ಬಗ್ಗೆ some ಪ್ರಶ್ನೆಗಳಿದೆ. ಇವನ್ನ ಸ್ವಲ್ಪ ಅಧ್ಯಯನ ಮಾಡಿ, ಭಾಳ ಸುಲಭ ಇರುತ್ತೆ. ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ, ಟೈಮ್ ನಾವು ವೇಸ್ಟ್ ಮಾಡೋದು ಬೇಡ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ವಿವರಣೆ ಆಧಾರಿತ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿವೆ. ವಿವರಣೆ ಆಧಾರಿತ ವಿವರಣೆಗಳನ್ನು ಹೇಳಿಕೆ ಕೊಡ್ತೇನೆ, ಅದು ವಿವರಣೆ ಕೊಟ್ಟಿರ್ತಾನೆ, ಅದ್ರಲ್ಲಿ ಹೇಳಿಕೆ ಯಾವ್ದು ಸರಿನೋ ತಪ್ಪು, ಹೇಳಿಕೆ ಸರಿನೋ, ವಿವರಣೆ ಸರಿನೋ, ಹೇಳಿಕೆ ತಪ್ಪು ಅಥವಾ ವಿವರಣೆ ತಪ್ಪು, ಈ ಥರ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಒಂದು ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ. ಹೇಳಿಕೆ: ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು ಅಂತ ಕೇಳಿದ್ದಾನೆ. ಇದರಲ್ಲಿ ವಿವರಣೆ ನೋಡೋಣ. ವಚನಕಾರರೆಲ್ಲರ ಕನ್ನಡ ಮಾತಾಡುವ ವ್ಯವಸಾಯ ವೃತ್ತಿಯರಾಗಿದ್ದರೂ ಬೇರೆ ವೃತ್ತಿಯವರು ಯಾರೂ ವಚನಕಾರರಾಗಿರಲಿಲ್ಲ ಅಂತ ಹೇಳ್ತಾರೆ. ಹೇಳಿಕೆಯನ್ನು ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು ಅಂತ ಹೇಳ್ತಾರೆ. ವಿವರಣೆ ಕೂಡ ನೋಡಿ. ಇದ್ರ ಏನಿದು? ಹೇಳಿಕೆ ಸರಿ ಇದೆ, ಆದರೆ ವಿವರಣೆ ತಪ್ಪು. ನೆನ್ಪಿಟ್ಕೊಳ್ಳಿ. 32ನೇ ಪ್ರಶ್ನೆ. ಹೇಳಿಕೆ: ಭಕ್ತಿ ಸಾಹಿತ್ಯವು ಕನ್ನಡ ಸಾಹಿತ್ಯವನ್ನು ಜನರಿಂದ ದೂರ ಸರಿಸಿತು ಅಂತ ಹೇಳ್ತಾರೆ. ಭಕ್ತಿ ಸಾಹಿತ್ಯವು ಕನ್ನಡ ಸಾಹಿತ್ಯವನ್ನು ಜನರಿಂದ ದೂರ ಸರಿಸಿತು. ವಿವರಣೆ: ಭಕ್ತಿ ಸಾಹಿತ್ಯವನ್ನು ಉಳಿದ ಇತರೆ ಸಾಹಿತ್ಯ ಕೃತಿಗಳು ಜನರಿಗೆ ಸಮೀಪವಾಗಿದ್ದವು. ಜನರು ಈ ಕೃತಿಗಳನ್ನು ಹೆಚ್ಚಾಗಿ ಓದುತ್ತಿದ್ದರು, ಕೇಳುತ್ತಿದ್ದರು ಅಂತ ಹೇಳ್ತಾ ಇದೆ. ಇದು ಏನಿದು? ಆಪ್ಷನ್ ಡಿ ನೋಡಿ. ಹೇಳಿಕೆ ಮತ್ತು ವಿವರಣೆ ಎರಡೂ ತಪ್ಪಾಗಿದೆ. ನಾವು ಅಬ್ಸರ್ವೇಷನ್ ಈ ಥರ ಪ್ಯಾಟರ್ನ್ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕಂದ್ರೆ, ನಾವು ಕ್ವಶನ್ಸ್ ಅನಲೈಸ್ ಮಾಡ್ಕೋಬೇಕು ಮತ್ತು ಲಾಜಿಕಾಗಿ ವಿಚಾರ ಮಾಡಬೇಕು, ಅದರಲ್ಲೇ ಇರ್ತದೆ ಉತ್ತರ. ಮತ್ತು 33ನೇ ಪ್ರಶ್ನೆ. ಸಾಹಿತ್ಯದಲ್ಲಿ ಸಾಮಾಜಿಕ ಬದ್ಧತೆ ಅನಿವಾರ್ಯ. ನೋಡಿ, ವಿವರಣೆ: ಸಮಾಜದಲ್ಲಿ ಆಗಬೇಕಾದ ಬದಲಾವಣೆಗಳು ಸಾಹಿತ್ಯ ಕೃತಿಗಳನ್ನು ಪ್ರತಿಬಿಂಬಿಸಬೇಕು. ಸಮಾಜಕ್ಕೆ ಕಂಟಕವಾದ ವಿಷಯಗಳು ಸಾಹಿತ್ಯ ಕೃತಿಗಳಲ್ಲಿ ನಿರೂಪಿತವಾಗಬಾರದು ಅಂತ ಒಂದು ವಿವರಣೆ ಇದೆ. ಸಾಹಿತ್ಯದಲ್ಲಿ ಸಾಮಾಜಿಕ ಬದ್ಧತೆ ಹೌದು, ಯಾಕಂದ್ರೆ ನಾವು ಏನೇ ಬರಿತೀವಿ ಅಂತಂದರೆ ಅದಕ್ಕೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಉದ್ದೇಶ ಇರಬೇಕಲ್ವಾ. ಅದ್ರದ್ದು ಏನಿದು? ಹೇಳಿಕೆ ಸರಿ, ವಿವರಣೆ ಕೂಡ ಸರಿ. ನೋಡಿ, ವಿವರಣೆ ಕೂಡ ಸರಿಯಾಗಿದೆ. ಈ ರೀತಿಯಲ್ಲಿರುತ್ತೆ. 34ನೇ ಪ್ರಶ್ನೆ. ದಲಿತ ಬಂಡಾಯದಲ್ಲಿರುವುದೆಲ್ಲ ಬರೀ ಘೋಷಣೆಗಳಿಂದಲೇ ತುಂಬಿದೆ. ವಿವರಣೆ: ದಲಿತ ಬಂಡಾಯ ಸಾಹಿತ್ಯ ಕೃತಿಗಳಲ್ಲಿ ಕೆಲವೊಮ್ಮೆ ಘೋಷಣೆಗಳು ಕಂಡುಬರುತ್ತವೆ, ಆದರೆ ಎಲ್ಲ ಕೃತಿಗಳು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿಲ್ಲ. ಇದೇನಿದು? ಹೇಳಿಕೆ ತಪ್ಪು, ವಿವರಣೆ ಸರಿ. ನೋಡ್ಕೊಳ್ಳಿ. 35ನೇ ಪ್ರಶ್ನೆ. ಕನ್ನಡ ಸಾಹಿತ್ಯವೆಲ್ಲ ಬೂಸಾ ಅಂತ ಹೇಳ್ತಾರೆ. ವಿವರಣೆ: ಕನ್ನಡ ಸಾಹಿತ್ಯದಲ್ಲಿ ಕೆಲವು ನಿರುಪಯೋಗಿ ಕೃತಿಗಳು ರಚನೆಯಾಗಿವೆ, ಅವುಗಳಿಂದ ಜನರಿಗೆ ಏನೂ ಉಪಯೋಗವಿಲ್ಲ. ಅವುಗಳಿಲ್ಲದಿದ್ದರೂ ಕನ್ನಡ ಸಾಹಿತ್ಯದ ಹಿರಿಮೆಗೆ ಏನೂ ತೊಂದರೆ ಇಲ್ಲ. ಆಪ್ಷನ್ ಎ ಉತ್ತರ ಏನು? ಹೇಳಿಕೆ ತಪ್ಪು, ವಿವರಣೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ನೋಡೋಣ. ಈಗ ಹೇಳಿಕೆ ವಿವರಣೆಗಳು ಸುಮಾರು 5 ಪ್ರಶ್ನೆಗಳು ಬಂದು ನಾವು 5 ಪ್ರಶ್ನೆಗಳು ಕೂಡ ಓದಿದ್ದೀವಲ್ವಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಯಾವುದು ಅಂತಂದರೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ, ಹೊಂದಿಕೆ ಆಗಲ್ಲ, ಈ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ. ಅದನ್ನು ನೋಡೋಣ. 36ನೇ ಪ್ರಶ್ನೆ. ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? 4 ಆಪ್ಷನ್ ನೋಡೋಣ. ಎಸ್ ಎಲ್ ಭೈರಪ್ಪ ಮರಳಿ ಮಣ್ಣಿಗೆ ಬರೆದಾರ. ನೋಡಿ, ಯಾವ ಚಾಯ್ಸ್ ಅಂತ ಮಾಡೋಣ. ಕುವೆಂಪು ವಿಶ್ವಾಮಿತ್ರನ ಸೃಷ್ಟಿ ಅಂತಕ್ಕಂಥದ್ದು ಬರೆದಿದ್ದಾರಾ? ಶಿವರಾಂಕರ್ ಅಂತ ಸಂಧ್ಯಾರಾಗ ಬರೆದಿದ್ದಾರಾ? ಯು ಆರ್ ಮೂರ್ತಿ ದಿವ್ಯ ಅಂತಕ್ಕಂಥದ್ದು ಬರೆದಿದ್ದಾರೆ. ಕರೆಕ್ಟಾ? ಇದು ಸರಿಯಾಗಿದೆ. ಕ್ವಶನ್ ನೋಡ್ಕೋಬೇಕು, ಸರಿಯಾಗಿದೆ, ಸರಿಯಾಗಿಲ್ಲ. ಈ ಕೆಳಗಿನ ಜೋಡಿಗಳು ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ಭಾಮಹ ರಸ ಸಿದ್ಧಾಂತ ಅಲ್ಲ, ಆನಂದವರ್ಧನ ರೀತಿ ಅಲ್ಲ, ವಾಮನ ಧ್ವನಿ ಅಲ್ಲ, ಕುಂತಕ ವಕೃತಿ ಸಿದ್ಧಾಂತ ಸರಿಯಾಗಿದೆ. 38ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ? ಸರ್ವನಾಮ ಅವನು ಸರಿಯಾಗಿದೆ, ನಾಮಪದ ತಲೆ ಕರೆಕ್ಟಾಗಿದೆ, ಕ್ರಿಯಾಪದ ಓಡು ಸರಿಯಾಗಿದೆ, ತದ್ಭವ ಯೋಗಿನ ಅಲ್ಲ ಜೋಗಿ ಅಂತ ಕರೀತಾರೆ. ಕರೆಕ್ಟಾ? 39ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಲ್ಲ? ಮಲಯಾಳಂ ಎಣಿಮೆಟ್ಟಿಲು, ತಮಿಳು ಸಮುದಾಯ ಬೀದಿ, ಮರಾಠಿ ಯಯಾತಿ. ಮರಾಠಿಯಲ್ಲಿ ಯಯಾತಿ ಕಾದಂಬರಿ ಬಂದಿದೆ ಗೊತ್ತಿದೆ, ಯಯಾತಿ ನಾಟಕ ಬಂದಿದೆ ಗೊತ್ತಾಯಿತು. ಮಲಯಾಳಂ ಎಣಿಮೆಟ್ಟಿಲು ಸರಿಯಾಗಿದೆ, ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ತಮಿಳು ಸಮುದಾಯ ಬೀದಿ ಸರಿಯಾಗಿದೆ. ತೆಲುಗು ಬಾಲ್ಯ ಕಾಲಸಖಿ ಇದು ಅಲ್ಲ. 40ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ? ಡಿ ಎಲ್ ನರಸಿಂಹಾಚಾರ್ ನೋಡಿ, ಕುಮಾರವ್ಯಾಸ ಭಾರತ ಬರೆದಿದ್ದಾರಾ? ಅಲ್ಲ. ಕುವೆಂಪು ಪಂಪ ಭಾರತ ಬರೆದಿದ್ದಾರಾ? ಅಲ್ಲ. ಸಿ ಸಿ ಬಸವನಾಳ್ ಅವರು ಬಸವಣ್ಣರ ವಚನಗಳ ಬಗ್ಗೆ ಬರೆದಿದ್ದಾರೆ. ಆರ್ ಸಿ ಹಿರೇಮಠ ಅವರು ಹರಿಶ್ಚಂದ್ರ ಕಾವ್ಯ ಬರೆದಿರಾ? ಇಲ್ಲ, ಇದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ. ಬಹುಆಯ್ಕೆ ಜೋಡಣೆ ಹೊಂದಿಸಿ ಬರೀರಂತೀವಲ್ಲ, ಆ ಟೈಪ್ ಇರ್ತವೆ. ಇಲ್ಲಿರ್ತಕ್ಕಂಥ ಹೊಂದಿಸಿಗೆ ಮಳೆಗಾಲ ನಿಮ್ಗೆ ಗೊತ್ತಿದೆ, ಆದೇಶ ಸಂಧಿ ಉದಾಹರಣೆ ಮಾರ್ಕ್ ಮಾಡಿದ್ದೀನಿ, ಜಸ್ಟ್ ನೋಡ್ಕೊಳ್ಳಿ. ಆಗಮ ಸಂಧಿ ದೀಪವನ್ನು, ಯಾಕಂದರೆ ವಾಕಾರ ಆಗಮ ಆಗಿದೆ. ಲೋಪಸಂಧಿ ಎನ್ನೊಡೆಯ ಎನ್ನ ಪ್ಲಸ್ ಒಡೆಯ ಎನ್ನೊಡೆಯ ಆಗುತ್ತೆ, ಓಕಾರ ಲೋಪ ಆಗಿದೆ, ನೆನ್ಪಿಟ್ಕೊಳ್ಳಿ. ಸವರ್ಣ ದೀರ್ಘ ಸಂಧಿ ರಾಜ ಪ್ಲಸ್ ಅಧಿರಾಜ ರಾಜಾದಿರಾಜ, ಸವರ್ಣ ಅಕ್ಷರ ಆ ದೀರ್ಘ ಆಗಿದೆ, ಹಾಗಿದ್ರೆ ಸವರ್ಣ ದೀರ್ಘ ಸಂಧಿ ನೆನ್ಪಿಟ್ಕೊಳ್ಳಿ.
ಮುಂದಿನ ಪ್ರಶ್ನೆ. ಓಕೆ, ಅದೇ ಉತ್ತರ ಇಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ 42. ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ಬರೆದವರು ಯಾರು? ನೆನಪಿಟ್ಕೊಳ್ಳಿ. ಮಾರ್ಕ್ಸ್ವಾದಿ ವಿಮರ್ಶೆ, ಇದರಲ್ಲಿ ಜಾರ್ಜ್ ಲುಕಾಸ್ ಅಂತಕ್ಕಂಥವ್ರು ಸರಿಯಾದ ಉತ್ತರ. ಸ್ತ್ರೀವಾದಿ ವಿಮರ್ಶೆ ಇಲ್ಲಿ ನೋಡಿ, ಸಿಮೋನ್ ದಿ ಬೋವಾ, ಲಾಸ್ಟ್ ಆಪ್ಷನ್ ಸಿಮೋನ್ ದಿ ಬೋವಾ. ನೆಕ್ಸ್ಟ್ ರೊಮ್ಯಾಂಟಿಕ್ ವಿಮರ್ಶೆ ಯಾರು? ರೊಮ್ಯಾಂಟಿಕ್ ವಿಮರ್ಶೆಯನ್ನು ಬರೆದವರು ಯಾರು? ಸಿ ಆಪ್ಷನ್ ಕೋಲ್ರಿಡ್ಜ್. ಮನೋವಿಶ್ಲೇಷಣೆ ವಿಮರ್ಶೆಯನ್ನು ಬರೆದರು ಸಿ.ಜೆ. ಯುಂಗ್. ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ. ಇವರು ಯಾವ್ಯಾವ ಪುಸ್ತಕಗಳನ್ನು ಬರೆದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನಾವು ಇದನ್ನು ಅಭ್ಯಾಸ ಮಾಡ್ತೀವಲ್ಲ ಕಾವ್ಯ ಮೀಮಾಂಸೆಯಲ್ಲಿ, ಅದರಲ್ಲಿ ಬರ್ತಕ್ಕಂಥ ಕವಿಗಳ ಬಗ್ಗೆ ಇದೆ. ಭಾಮಹ ಬರ್ತಿರ್ತಕ್ಕಂಥದ್ದು ಯಾವುದು? ಕಾವ್ಯಾಲಂಕಾರ. ಭಾಮಹ ಕಾವ್ಯಾಲಂಕಾರ. ಕುಂತಕ ವಕ್ರೋಕ್ತಿ ಜೀವಿತ ನೆನಪಿಟ್ಕೊಳ್ಳಿ. ಕ್ಷೇಮೇಂದ್ರ ಔಚಿತ್ಯ ವಿಚಾರ ಅಥವಾ ಔಚಿತ್ಯ ವಿಚಾರ ಚರ್ಚೆ ಬರೆದರೆ. ಆನಂದ ವೃಂದನ ನೆನಪಿಟ್ಕೊಳ್ಳಿ ಧ್ವನ್ಯಾಲೋಕ. ಇದು ಹೊಂದಿಸಿ ಬರೀ, ಅದರ ಉತ್ತರ ಇಲ್ಲಿದೆ. ಮುಂದಿನ ಪ್ರಶ್ನೆ ನೋಡೋಣ. ಚಂಪು ಸಾಂಗತ್ಯ, ವಾರ್ಧಕ ಶಕ್ತಿ, ಈ ರೀತಿ ಪ್ರಶ್ನೆಗಳಿದೆ. ಅದು ಯಾವುದಕ್ಕೆ ಯಾರು ಸಂಬಂಧಪಡ್ತಾರೆ ಹೊಂದಿಸಿ ಬರೋಣ. ಚಂಪು ಬರೆದ್ರೆ ಯಾರಪ್ಪ? ಅಲ್ಲ, ಚಂಪು ಇಲ್ಲಿರ್ತಕ್ಕಂಥ ಕೃತಿಗಳು ಕೊಟ್ಟಿದ್ದಾನೆ. ಯಾವ್ಯಾವ ಕೃತಿಗಳು ಯಾವ ಒಂದು ಕನ್ನಡದ ಸಾಹಿತ್ಯದ ರೂಪದಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಗಿರಿಜಾ ಕಲ್ಯಾಣ ಚಂಪು ಸಾಹಿತ್ಯದಲ್ಲಿ ಬರುತ್ತೆ, ಗೊತ್ತಿದೆ ನಿಮಗೆ. ಮತ್ತು ಭರತೇಶ ವೈಭವ ಗೊತ್ತಲ್ಲ, ರತ್ನಾಕರವಣೆ ಬರೆದಲ್ಲ, ಅದು ಸಾಂಗತ್ಯ ರೂಪದಲ್ಲಿದೆ. ಸಿ ವಾರ್ಧಕ ಶಕ್ತಿ ನಿಮಗೆ ಗೊತ್ತೇ ಇದೆ. ಜೈಮಿನಿ ಭಾರತ ಏನು ಲಕ್ಷ್ಮೀಶ ಬರೆದಾರಲ್ಲ, ಅದು ವಾರ್ಧಕ ಶಕ್ತಿಯಲ್ಲಿದೆ. ಮತ್ತು ಭಾಮಿನಿ ಷಟ್ಪದಿಯಲ್ಲಿ ಪ್ರಭುಲಿಂಗ ಇದೆ. ಪ್ರಭುಲಿಂಗ ಕೃತಿಯನ್ನು ಬರೆದ್ರೆ ಯಾರು? ಚಾಮರಸ, ಅದು ಭಾಮಿನಿ ಷಟ್ಪದಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟ ಉತ್ತರ ಇಲ್ಲಿ ಟೇಕ್ ಮಾಡಿದೆ, ಆಪ್ಷನ್ ಸಿ. ನೆಕ್ಸ್ಟ್ 45ನೇ ಪ್ರಶ್ನೆ. ಪಕ್ಷಿಕಾಶಿ ನಿಮಗೆಲ್ಲ ಗೊತ್ತೇ ಇದೆ, ಕುವೆಂಪು ಅಂತ ನೆನಪು ಬಂದುಬಿಡ್ಬೇಕು ನಿಮಗೆ. ಗರಿ ಬೇಂದ್ರೆ ಅವರು ಬರೆದಿದ್ದಾರೆ. ಹಣತೆ ಯಾರು ಬರೆದಿದ್ದಾರೆ ನೋಡಿ, ಆಪ್ಷನ್ ಸಿ ಪೂತಿನ ಹಣತೆ. ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ಬರ್ತಾರಲ್ಲ ಅವರು. ಮೈಸೂರು ಮಲ್ಲಿಗೆ ನಿಮ್ಗೆ ಗೊತ್ತಿದೆ, ಕೆ.ಎಸ್. ನರಸಿಂಹಸ್ವಾಮಿ, ಪ್ರೇಮಕವಿ ಅಂತ ಕರಿತೀವಲ್ಲ ಅವರು. ನೆಕ್ಸ್ಟು 47ನೇ ಪ್ರಶ್ನೆ. 46ನೇ ಪ್ರಶ್ನೆ. ಅನುಕ್ರಮ ಮಾದರಿ ಕಾಲಾನುಕ್ರಮ ಮಾದರಿ ಕೇಳ್ತಾನೆ. ಯಾವುದು ಆದಮೇಲೆ ಯಾವುದು ಅಂತ ಕೇಳ್ತಾನೆ. ಇದು ಭಾಳ ಸುಲಭವಾಗಿರ್ತಕ್ಕಂಥದ್ದು. ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನಾವು. ಇತಿಹಾಸಗಳು ಓದ್ತಾ ಇರ್ತಾವಲ್ಲ, ಯಾರ್ಯಾರು ಯಾವ ಸಂದರ್ಭದಲ್ಲಿ ಬರ್ತಾರೆ ನಾವು ಕಾಲಗಳು ನೆನಪಿಟ್ಕೋಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ನೃಪತುಂಗ, ಹರಿಕೇಸರಿ, ಪ್ರೌಢದೇವರಾಯ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಬರ್ತಾರೆ. ನಿಮಗೆ ಗೊತ್ತೇ ಇದೆ, ಮುಮ್ಮಡಿ ಕೃಷ್ಣರಾಜರು ಇತ್ತೀಚೆಗೆ ಕೊನೆಗೆ ಬರ್ತಾರೆ, ಮೈಸೂರು ಕಾಲದಲ್ಲಿ ಬರ್ತಕ್ಕಂಥವ್ರು. ನೃಪತುಂಗ ರಾಷ್ಟ್ರಕೂಟರ ಕಾಲದಲ್ಲಿ ಬರ್ತಾನೆ. ಹರಿಕೇಸರಿ ಬಂದರೆ ನಿಮ್ಗೆ ಗೊತ್ತಾ, ಹರಿಕೇಸರಿ ಯಾರು? ಚಾಲುಕ್ಯರ ರಾಜ ಅಂತಾನೆ. ಹಾಗಾಗಿ ರಾಷ್ಟ್ರಕೂಟರ ಆದ್ಮೇಲೆ ಬರ್ತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರು ಅಂತ ಬರ್ತಾರೆ. ನೆಕ್ಸ್ಟ್ ಪ್ರೌಢದೇವರಾಯ, ವಿಜಯನಗರ ಸಾಮ್ರಾಜ್ಯ ಬರುತ್ತೆ. ಈ ರೀತಿ ನಾವು ಕಾಲಗಳನ್ನ ನೆನಪಿಟ್ಕೋಬೇಕು. ಫಸ್ಟಿಗೆ ಬರ್ತಕ್ಕಂಥದ್ದು ಇಲ್ಲಿ ನೃಪತುಂಗ ಆಪ್ಷನ್ ಸರಿಯಾಗಿದೆ, ಕರೆಕ್ಟಾ? ಮುಂದಿನ ಪ್ರಶ್ನೆ ನೋಡೋಣ. ನಲವತ್ನಾಲ್ಕನೇ ಪ್ರಶ್ನೆ ಓದಿದ್ವಲ್ಲ, ಇದು ಓದಿದ್ದೀವಿ. ಕೊನೆಯ 3 ಪ್ರಶ್ನೆ ಇದ್ದಾವೆ. 47ನೇ ಪ್ರಶ್ನೆ. ಇದರಲ್ಲಿ ಆಪ್ಷನ್ ABCD ನೋಡ್ಕೊಳ್ಳಿ. ಕಾವ್ಯಾವಲೋಕನ, ರಸರತ್ನಾಕರ, ಅಪರಿಮಿತ ವೀರಚರಿತೆ, ಕವಿರಾಜ ಮಾರ್ಗ. ನಿಮಗೆಲ್ಲರೂ ಗೊತ್ತಿದೆ, ನಮ್ಮ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ಆದ್ದರಿಂದ ನಮ್ಮ ಕವಿರಾಜ ಮಾರ್ಗನೇ ಮೊದಲು ಬರುತ್ತೆ. ಅಪ್ರತಿಮ ವೀರಚರಿತೆ ತಿರುಮಲಾರ್ಯರು ಬರ್ತಿರ್ತಾರೆ. ತಿರುಮಲಾರ್ಯ ಯಾವಾಗ ಬರ್ತಾನೆ? ಮೈಸೂರು ಅರಸರ ಕಾಲದಲ್ಲಿ ಬರ್ತಾನೆ. ಹಾಗಾಗಿ ಇದು ಲಾಸ್ಟ್ ಬರುತ್ತೆ. ಕವಿರಾಜ ಮಾರ್ಗ ನೆನಪಿಟ್ಕೊಳ್ಳಿ. ಕಾವ್ಯಾವಲೋಕನ, ರಸರತ್ನಾಕರ ಆ ಸಂದರ್ಭದಲ್ಲಿ ಬರುತ್ತೆ, ಬಟ್ ಕವಿರಾಜ ಮಾರ್ಗ ಫಸ್ಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ 48ನೇ ಪ್ರಶ್ನೆ. ಲಕ್ಷ್ಮೀಶ, ಭೀಮಕವಿ, ರಾಘವಾಂಕ, ಚಾಮರಸ ಬರ್ತಾರೆ. ನಿಮ್ಗೆ ಗೊತ್ತಿರಬೇಕು, 12ನೇ 13ನೇ ಶತಮಾನದ ಕಾಲದಲ್ಲಿ ಹರಿಹರ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ರಾಘವಾಂಕ, ಭೀಮಕವಿ, ಚಾಮರಸ, ಲಕ್ಷ್ಮೀಶ ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಆಪ್ಷನ್ ಡಿ ರಾಘವಾಂಕ ಬರ್ತಾರಲ್ಲ ಮೊದಲು, ಅದು ಸರಿಯಾಗಿದೆ. 49ನೇ ಉತ್ತರ ಪ್ರಶ್ನೆ. ಜ್ವಾಲಾಮುಖಿಯ ಮೇಲೆ ಇವು ಕೃತಿಗಳನ್ನು ಹೇಳಿದ್ದಾರೆ. ಸಂಸ್ಕಾರ, ಕುಸುಮಬಾಲಿ, ಮಾಡಿದ್ವಣ ಮಾರೆ, ಈ 4 ಕೃತಿಗಳು ಹೇಳಿದ್ದೇನೆ. ಯಾವುದು ಫಸ್ಟ್ ಅಂತ ನೋಡಬೇಕು. ಮಾಡಿದ್ವಣ ಮಾರೆ ಬರೆದ್ರೆ ಅವರು MS ಪುಟ್ಟಣ, ನಿಮ್ಗೆ ಗೊತ್ತಿರ್ಬೋದು, ಅವ್ರು ಫಸ್ಟ್ ಬರ್ತಾರೆ. ಆಮೇಲೆ ಜ್ವಾಲಾಮುಖಿಯ ಮೇಲೆ, ಸಂಸ್ಕಾರ ಯುವರಾಮ ಮೂರ್ತಿ ಬರ್ತಾರೆ. ಕುಸುಮಬಾಲಿ ದೇವನೂರು ಮೊದಲು ಇತ್ತೀಚೆಗೆ ಬಂದಿರತಕ್ಕಂಥ ಕೃತಿಗಳು. ಇವರು ಕವಿಗಳಾಗಿರ್ತಾರೆ. ಮಾಡಿದ್ವಣ MS ಪುಟ್ಟಣ ಯಾವಾಗ ಗುಲ್ವಾಡಿ ವೆಂಕಟರಾಯರ ಸಂದರ್ಭದಲ್ಲಿ ಬರ್ತಾರೆ ಇವರು. ಮೊಟ್ಟ ಮೊದಲ ಕಾದಂಬರಿ ಬರ್ತಾರೆ ಗುಲ್ವಾಡಿ ವೆಂಕಟರಾಯ. ಆ ಸಂದರ್ಭದಲ್ಲಿ ಸಮಕಾಲೀನರಿರುವರು MS ಪುಟ್ಟಣ. ನೆಕ್ಸ್ಟ್ 50ನೇ ಪ್ರಶ್ನೆ. ಕುವೆಂಪು, ಬೇಂದ್ರೆ, ಕಾರಂತ, ಬೇಸ್. ಇವು ನಿಮ್ಗೆ ಗೊತ್ತೇ ಇದೆ ನಿಮಗೆ. ಇವ್ರು ಯಾರಪ್ಪ ಅಂತಂದರೆ, ಕುವೆಂಪು ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಾಲಾನುಕ್ರಮ ಕೇಳಿದ್ದಾರೆ. ಇಲ್ಲಿ ಈ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡ್ಕೋಬೋದಾಗಿದೆ. ಒಟ್ಟಾರೆಯಾಗಿ ನಾವು ಇಲ್ಲಿ ಏನು ತಿಳ್ಕೊಂಬಂದು ಅಂತಂದರೆ, 2004ರಿಂದ ನಾವು ಕ್ವಶನ್ ಅಧ್ಯಯನ ಮಾಡಿದ್ದೇವೆ. 2004ರ ಮೊದಲ ಪ್ರಥಮ ಪತ್ರಿಕೆ ಕನ್ನಡದಲ್ಲಿ ನಾವೀಗ ಇಲ್ಲಿವರೆಗೂ ಅಧ್ಯಯನ ಮಾಡಿದ್ದೇವೆ. ಮುಂದಿನದಾಗಿ 2005ರಲ್ಲಿ ಯಾವ ರೀತಿ ಕನ್ನಡ ಪ್ರಶ್ನೆ ಪತ್ರಿಕೆ ಬಂತು ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ತೇನೆ. ಕಾಲಕ್ಕೆ ಎಲ್ಲ ಅಪ್ಡೇಟ್ಸ್ಗಳು, ಕನ್ನಡ ವಿಷಯವಾಗಿರ್ಬೋದು, ನೆಟ್ ವಿಷಯ ಆಗಿರ್ಬೋದು, ಮತ್ತು ಸರ್ಕಾರಿ ನೌಕರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಬೇಕಿದ್ದಲ್ಲಿ ತಪ್ಪದೆ ನಮ್ಮ ಬಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ನೀವು ಬೆಂಬಲ ಸಪೋರ್ಟನ್ನು ಇದೇ ರೀತಿ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಸೆಷನ್ಗೆ ಮಂಗಳ ಹಾಡ್ತೀನಿ. ಧನ್ಯವಾದಗಳು.